ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಎನ್ ಅಡ್ವೊಕೇಟ್ ಆರ್ ಅ ಲಾಯರ್. ಸೊ ಅಡ್ವೊಕೇಟ್ ಲಾಯರ್ನ ಪ್ರೊಫೆಷನಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮ್ಯಾಟನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಆರ್ ಅ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಏನು ಹೇಳ್ತೀವಿ, ಅದು ಅವ್ರ ರಿಲೇಟೆಡ್ ಆಗಿ ನಾವು ಆಲ್ರೆಡಿ ಫಾರ್ಮ್ಯಾಟು ಮತ್ತು 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ. ಈಗ ಅಡ್ವೊಕೇಟ್ ರಿಲೇಟೆಡ್ ಫಾರ್ಮ್ಯಾಟು ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಅದ ನಂತರ ಚಾರ್ಟರ್ಡ್ ಅಕೌಂಟೆಂಟ್ ರಿಲೇಟೆಡ್ ಫಾರ್ಮ್ಯಾಟ್ ಆ್ಯಂಡ್ ಪ್ರಾಬ್ಲಮ್ಸ್. Along with that, finally, in this chapter, I will be discussing on the meaning and the differences between cash basis of accounting and mercantile basis of accounting, which is most important for you to understand this unit. ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣ. ಫಾರ್ಮ್ಯಾಟ್ ಪ್ರಕಾರ, ಇನ್ ಕೇಸ್ ಆಫ್ ಅ ಲಾಯರ್ ಆರ್ ಎನ್ ಅಡ್ವೊಕೇಟ್, ಯಾವುದ್ಯಾವುದು ರೆಸಿಟ್ಸು, ಯಾವುದ್ಯಾವುದು ಪೇಮೆಂಟ್ಸ್ ಅಂತ ನೋಡಿ. ರೆಸಿಟ್ಸು, ಪ್ರೊಫೆಷ್ನಲ್ ರೆಸಿಟ್ಸ್ ಅಂತ ಬಂದಾಗ ಪ್ರಾಕ್ಟೀಸಿಂಗ್ ಫೀಸ್. ಆ್ಯಸ್ ಅನ್ ಅಡ್ವೊಕೇಟ್ ಒಬ್ಬ ವ್ಯಕ್ತಿ ಏನು ಕೆಲಸ ಮಾಡ್ತಾ ಇರ್ತಾನೆ ಅದಕ್ಕೆ ಪ್ರಾಕ್ಟೀಸಿಂಗ್ ಅಂತ ಕರಿತೀವಿ ನಾವು. ಅದಕ್ಕೆ ಬಂದಂತಹ ಫೀಸನ್ನು ಪ್ರಾಕ್ಟೀಸಿಂಗ್ ಫೀಸ್ ಅಂತೀವಿ. ಲೀಗಲ್ ಫೀಸ್ ಏನಾದರೂ ಬಂದಿದ್ದರೆ, ಸ್ಪೆಷಲ್ ಕಮಿಷನ್ಸ್ ಬಂದಿದ್ದೆ, ಮತ್ತು ಪ್ರೆಸೆಂಟ್ಸ್ ಆರ್ ಗಿಫ್ಟ್ಸ್ ಫ್ರಮ್ ದ ಕ್ಲೈಂಟ್ಸ್. ಅಡ್ವೊಕೇಟ್ಸ್ಗೂ ಕೂಡ ಲೈಕ್ ಡಾಕ್ಟರಿಗೆ ಯಾವ ರೀತಿ ಗಿಫ್ಟ್ ಫ್ರಮ್ ಪೇಷಂಟ್ಸ್ ಬರುತ್ತೆ, ಅದೇ ರೀತಿ ಕ್ಲೈಂಟ್ಸಿಂದ ಅಡ್ವೊಕೇಟಿಗೆ ಇಲ್ಲಿ ಗಿಫ್ಟ್ಸು ಅಥವಾ ಪ್ರೆಸೆಂಟ್ಸ್ ಬರುತ್ತೆ. ಎಕ್ಸಾಮಿನರ್ಸ್ ಫೀಸ್ ಆಗಿರ್ಬೋದು, ರೆಮ್ಯುನರೇಷನ್ ರಿಸೀವ್ಡ್ ಫಾರ್ ರೈಟಿಂಗ್ ಆರ್ಟಿಕಲ್ಸ್ ಇನ್ ಜರ್ನಲ್. ಸೊ ಇಲ್ಲಿ ಆ ರೆಮ್ಯುನರೇಷನ್ ಜರ್ನಲ್ಸಲ್ಲಿ ಅಡ್ವೊಕೇಸಿ ರಿಲೇಟೆಡ್ ಆಗಿ, ಲೀಗಲ್ ರಿಲೇಟೆಡ್ ಆಗಿ ಏನಾದರೂ ಆರ್ಟಿಕಲ್ಸ್ ಬರೆದ್ರೆ ಅದಕ್ಕೆ ಬಂದಂತಹ ರೆಮ್ಯುನರೇಷನು ಕೂಡ ಪ್ರೊಫೆಷ್ನಲ್ ರೆಸಿಟ್ಸ್ ಆಗುತ್ತೆ. ಆಮೇಲೆ ಡ್ರಾಫ್ಟಿಂಗ್ ಚಾರ್ಜಸ್, ಏನಾದರೂ ಡ್ರಾಫ್ಟ್ ಮಾಡಿದಾಗ, ಲೀಗಲ್ ಡಾಕ್ಯುಮೆಂಟ್ಸನ್ನು ಡ್ರಾಫ್ಟ್ ಮಾಡಿದಾಗ ಅದಕ್ಕೆ ಬಂದಂತಹ ಚಾರ್ಜಸ್ಸು ಕೂಡ ಪ್ರೊಫೆಷ್ನಲ್ ರೆಸಿಟ್ಸ್ ಆಗುತ್ತೆ. ನೆಕ್ಸ್ಟು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಯಾವುದ್ಯಾವುದು ಅಂತ ನೋಡೋಣ. ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು, ಸ್ಯಾಲ್ರಿ ಟು ಸ್ಟಾಫ್ ಇಫ್ ಎನಿ, ಡಿಪ್ರಿಸಿಯೇಷನ್ಸ್ ಅಂತ ಬಂದಾಗ ನೋಡಿ, ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷ್ನಲ್ ಬುಕ್ಸ್ ಬರುತ್ತೆ. ಪ್ರೊಫೆಷ್ನಲ್ ಬುಕ್ಸಿಗೆ ಏನು ಡಿಪ್ರಿಸಿಯೇಷನ್ ಆನ್ ಆಫೀಸ್ ಇಕ್ವಿಪ್ಮೆಂಟ್ಸ್ ಆರ್ ವೆಹಿಕಲ್ಸ್. ಯಾವುದಾದ್ರೂ ಪ್ರೊಫೆಷನ್ ರಿಲೇಟೆಡ್ ಆಗಿ ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ದಾರೆ ಅಥವಾ ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಡಿಪ್ರಿಸಿಯೇಷನ್ನು. ಆಫೀಸ್ ಇಕ್ವಿಪ್ಮೆಂಟ್ಸ್ ರಿಲೇಟೆಡ್ ಡಿಪ್ರಿಸಿಯೇಷನು. ಮತ್ತು ಇಲ್ಲೂ ಇದೆ ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ರಿಲೇಟಿಂಗ್ ಟು ಪ್ರೊಫೆಷ್ನಲ್ ವರ್ಕು. ಸೊ ಅಷ್ಟು ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಕಂಪ್ಯೂಟರ್. ಇದೆಲ್ಲ ಆಫೀಸ್ ರಿಲೇಟೆಡ್ಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳ ಮೇಲೆ, ಕ್ಯಾಪಿಟಲ್ ಅಸೆಟ್ಸ್ಗಳು ಏನು ಪರ್ಚೇಸ್ ಮಾಡ್ತೀವಿ. ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಏನು, ಲಾಂಗ್ ಟರ್ಮ್ ಅಸೆಟ್ಸ್. ಅದನ್ನು ಪರ್ಚೇಸ್ ಮಾಡಿದ್ದು ಬಿಸ್ನೆಸ್ ರಿಲೇಟೆಡ್, ಇಲ್ಲಿ ಪ್ರೊಫೆಷ್ನಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗೋಸ್ಕರ. ಸೊ ಮಾಡಿರೋದಕ್ಕೋಸ್ಕರ ಅದ್ರ ಮೇಲೆ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಫುಲ್ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಎಕ್ಸ್ಪೆನ್ಸಸ್ ಅಂತ. ಅದ್ರ ಮೇಲೆ ಡಿಪ್ರಿಸಿಯೇಷನ್ನ ಅಲೋ ಮಾಡುತ್ತೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಓಕೆ, ಸೊ ಇಷ್ಟು ಡಿಪ್ರಿಸಿಯೇಷನ್ ರಿಲೇಟೆಡ್ ಆಗಿ. ಸೊ ಈ ಡಿಪ್ರಿಸಿಯೇಷನ್ಸ್ ಅಂತ ಬಂದಾಗ ಯಾವುದ್ಯಾವ್ದ್ರ ಮೇಲೆ ಎಷ್ಟೆಷ್ಟು ಡಿಪ್ರಿಸಿಯೇಷನ್ ಅಂತ ಆಮೇಲೆ ಡಿಸ್ಕಸ್ ಮಾಡೋಣ. ಅದು ಬಿಟ್ಟು ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟು ಇನ್ಕ್ರೀಸ್ ಪ್ರೊಫೆಷ್ನಲ್ ನಾಲೆಜ್ ಅಡ್ವೊಕೇಟ್ ಆಗಿ ಅವರು ತಮ್ಮ ನಾಲೆಜನ್ನು ಇನ್ನೂ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿ ಖರ್ಚುಗಳನ್ನು ಮಾಡಿದರೆ ಅದಕ್ಕೆ ರಿಲೇಟೆಡ್ ಖರ್ಚನ್ನು ಕೂಡ ಇಲ್ಲಿ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ಪ್ರೊಫೆಷ್ನಲ್ ಜರ್ನಲ್ಸ್. ಇದು ಇಂಪಾರ್ಟೆಂಟು, ತುಂಬ ಸಲ ಕೇಳ್ತಾರೆ ಕ್ವೆಶನಲ್ಲಿ. ಸಬ್ಸ್ಕ್ರಿಪ್ಷನ್ ಟು ಪ್ರೊಫೆಷ್ನಲ್ ಜರ್ನಲ್ಸ್ ಇಸ್ ಆಲ್ಸೋ ಎನ್ ಎಕ್ಸ್ಪೆನ್ಸಸ್. ಪರ್ಚೇಸ್ ಆಫ್ ಸ್ಟಾಂಪ್ ಪೇಪರ್ ಆ್ಯಂಡ್ ಕೋರ್ಟ್ ಫೀಸ್, ಇದು ಕೂಡ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಫಾರ್ ಅ ಲಾಯರ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇಫ್ ಇಟ್ ಈಸ್ ರಿಲೇಟಿಂಗ್ ಟು ಪ್ರೊಫೆಷನ್. ಟೂರಿಗೆ ಹೋಗಿದ್ರು, ಪಿಕ್ನಿಕ್ಕಿಗೆ ಹೋಗಿದ್ರು, ಎಂಜಾಯ್ ಮಾಡೋಕ್ಕೆ ಅಂದರೆ ಅದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಲ್ಲ. ಆದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಇಲ್ಲಿ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಇಫ್ ಇಟ್ ಈಸ್ ರಿಲೇಟಿಂಗ್ ಟು ಪ್ರೊಫೆಷನ್. ನೆಕ್ಸ್ಟು ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇ ಮಾಡಿರೋದು, ದಟ್ ಈಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್, ದಟ್ ಈಸ್ ಆಲ್ಸೋ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಂಟ್ರೆಸ್ಟ್ ಆನ್ ಲೋನ್. ಪ್ರೊಫೆಷನ್ಗೋಸ್ಕರ ಯಾವುದಾದ್ರೂ ಲೋನ್ ತೊಗೊಂಡಿದ್ರೆ ಅದ್ರ ಮೇಲೆ ಬಡ್ಡಿ ಕಟ್ಟಿದರೆ ಅದು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಅ ಪ್ರೊಫೆಷನ್ ಇಸ್ ಕನ್ಸಿಡರ್ಡ್ ಆಸ್ ಅ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ಈಗ ನಾನು ಮಾತಾಡ್ತಾ ಇರೋದು ಸ್ವಲ್ಪ ಸ್ಪೀಡ್ ಅಂತ ಅನಿಸಿದ್ರೆ ವಿಡಿಯೋನ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಇನ್ ಕೇಸ್ ಸ್ಲೋ ಅಂತ ಅನಿಸಿದ್ರೆ ವಿಡಿಯೋನ ಫಾಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಇನ್ಕಮ್. ಇದನ್ನು ಬಂದಂತಹ ರೆಸಿಟ್ಸಿಂದ ಪೇಮೆಂಟ್ಸನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬರುತ್ತೆ. ಸೊ ಇಷ್ಟು ಫಾರ್ಮ್ಯಾಟ್ ಜೊತೆಗೆ ಡಿಪ್ರಿಸಿಯೇಷನ್ಸನ್ನು ಕಲ್ತ್ಕೊಳ್ಳೋಣ ಸ್ವಲ್ಪ. ಡಿಪ್ರಿಸಿಯೇಷಬಲ್ ಅಸೆಟ್ಸ್ ಫಾರ್ ಅನ್ ಅಡ್ವೊಕೇಟ್ ಪ್ರೊಫೆಷನ್. ಸೊ ಅಡ್ವೊಕೇಟ್ ಪ್ರೊಫೆಷನಿಗೆ ಕಂಪ್ಯೂಟರ್ ಲ್ಯಾಪ್ಟಾಪು 40%, ಲಾ ಬುಕ್ಸು 40%, ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ 10%, ಆಫೀಸ್ ಬಿಲ್ಡಿಂಗ್ 10%, ಮೋಟರ್ ಕಾರ್ 15%, ಆಫೀಸ್ ಇಕ್ವಿಪ್ಮೆಂಟ್ 15%. ಸೊ ಇಷ್ಟು ಇಲ್ಲಿ ನೆನ್ಪಿಟ್ಕೊಳ್ಬೇಕಂದ್ರೆ 40-15-10 ರೂಲಲ್ಲಿ 40%ಅಲ್ಲಿ ಕಂಪ್ಯೂಟರು ಬುಕ್ಸ್ ಬರುತ್ತೆ,
15% ಇಕ್ವಿಪ್ಮೆಂಟು ಕಾರ್ ಬರುತ್ತೆ, 10% ಫರ್ನಿಚರು ಬಿಲ್ಡಿಂಗ್ ಬರುತ್ತೆ. ಓಕೆ, ಆಮೇಲೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಯೂಸ್ ಮಾಡ್ಕೊಂಡು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. 180 ಡೇಸ್ಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಫುಲ್ ಡಿಪ್ರಿಸಿಯೇಷನ್ನು, 180 ಡೇಸ್ಗಿಂತ ಕಡಿಮೆ ಯೂಸ್ ಮಾಡಿದ್ರೆ ಹಾಫ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಸೊ ಇಷ್ಟು ರಿಲೇಟಿಂಗ್ ಟು ಡಿಪ್ರಿಸಿಯೇಷನ್ ರಿಲೇಟಿಂಗ್ ಟು ಅಡ್ವೊಕೇಟ್ ಪ್ರೊಫೆಷನ್ನು. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ವಿಡಿಯೋದಲ್ಲಿ ಏನು ಹೇಳಬೇಕು ನಾನು ಅಂದರೆ, ಡಾಕ್ಟರ್ ಪ್ರೊಫೆಷನಿಗೆ ಬಂದಾಗ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಅಂತ ಕೊಟ್ಟಿದ್ರೆ ಅದಕ್ಕೆ 15% ತೊಗೊಳ್ಳಿ. ಎಕ್ಸ್ರೇ ಅಂತ ಕೊಟ್ಟಿದ್ರೆ 40% ಅಂತ ತೊಗೊಳ್ಳಿ. ಇನ್ ಕೇಸ್ ಅವರೇ ಕ್ವೆಶನಲ್ಲಿ ಎಷ್ಟಾದರೂ ರೇಟ್ ಕೊಟ್ಟಿದ್ರೆ ಅವ್ರು ಏನು ರೇಟ್ ಕೊಟ್ಟಿರ್ತಾರೋ ಆ ರೇಟ್ ತೊಗೊಳ್ಳಿ. ಓಕೆ, ಇಷ್ಟು ಫಾರ್ಮ್ಯಾಟ್ ಆಫ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಅಡ್ವೊಕೇಟ್ ಆ್ಯಂಡ್ ಲಾಯರ್. ಸೊ ಇದರದ್ದು ರಿಲೇಟೆಡ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಮಾಡ್ತೀನಿ. ಥ್ಯಾಂಕ್ ಯು.